ಹೇ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಮಧ್ಯಾಹ್ನ ಬೇಗ ಬೇಗ ಊಟ ಮುಗಿಸ್ಕೊಂಡು ಆರತಿಗೆ ಅಂತೇಳಿ ಹೂವು ಎಲ್ಲ ಪೋಣಿಸ್ಕೊತಿದ್ದಾರೆ. ಆರತಿಯಲ್ಲಿ ಜೋಡಿಸೋಕ್ಕೆ ಅಂತ ಪರ್ಕೆ ಕಟ್ಟೆಲಿ ಹೂವು ಎಲ್ಲ ಪೋಣಿಸ್ಕೊಂಡು ನಾನು ಎಲೆಗಳನ್ನ ಬೇಗ ಬೇಗ ಜೋಡಿಸಿ ಎಲ್ಲ ಇಟ್ಟಾಗಿದೆ. ಹಬ್ಬ ಇರೋದ್ರಿಂದ ಸ್ವೀಟ್ ಏನಾದರೂ ಮಾಡಬೇಕು ಅಂತ ಶಾವಿಗೆ ಮತ್ತು ಕಾಯಿ ಹಾಲಲ್ಲಿ ಅದನ್ನು ಕೊಡ್ತಾರೆ. ಶಾವಿಗೆ ಮಾಡ್ತಿದ್ದಾರೆ, ಅದೇನು ಚೆನ್ನಾಗಿ ಮಾಡ್ತಿದ್ದಾರೆ ನೋಡಿ ರೈಸ್. ಬುದ್ಧಿ ಮಿಕ್ಕಿರೆ ಅಳ್ಸುತ್ತೆ ಅಂತ. ಗುಡ್ಡೆ ಹಾಕಿದಲೆ ಅವಳು ಅಮ್ಮು ಈ ಸೆಂಟ್ರಿಗೆ ಹಿಂಗೊಂದು ಅರ್ಶಿನ ಕಲಿಕೆ ಕುಂಕುಮ ಹಂಗಿಕ್ಬೇಕು. ಅಕ್ಕ ಆರತಿನ ರೆಡಿ ಮಾಡ್ಕೋತಿದ್ದಾರೆ. ತಂಬಿಟ್ಟಿಗೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಎಲೆ ಇಟ್ಟು ದೀಪ ಎಲ್ಲ ಇಟ್ಕೋತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಆರತಿ ಇಟ್ಕೊಂಡು ದೇವಸ್ಥಾನದ ಹತ್ರ ಹೋಗಬೇಕು. ಅಷ್ಟರಲ್ಲಿ ಅಕ್ಕ ಆರತಿನೆಲ್ಲ ರೆಡಿ ಮಾಡ್ಕೋತಿದ್ದಾರೆ. ಬಿಸಿಬೇಳೆ ಬತ್ತಲ್ಲ ಕಣಮ್ಮ, ಪೊಂಗಲ್, ಖಾರ ಪೊಂಗಲ್. ಅದಕ್ಕೆ ಇನ್ನೊಂಚೂರು ಬಿಸಿನೀರು ಬಿಟ್ಟಿದ್ದು ಚೆನ್ನಾಗಿರುತ್ತೆ ಮುಟ್ಟ. ಇನ್ನೇನು ಆರತಿ ಎತ್ಕೊಂಡು ಹೊರಡಬೇಕು. ಮನೇಲೆಲ್ಲ ದೀಪ ಹಚ್ಚಿ ಪೂಜೆ ಮುಗಿಸ್ಕೊಂಡು ಆರತಿ ಎತ್ಕೊಂಡು ಹೊರಡೋಕ್ಕೆ ಅಂತ ರೆಡಿ ಮಾಡ್ಕೋತಿದ್ದಾರೆ ಅಕ್ಕ. ಹುಷಾರು ಹುಷಾರು. ದೇವಸ್ಥಾನದ ಹತ್ರ ಬಂದು ನಿಂತಿದ್ದೀವಿ. ಇವಾಗ ಇವರು ಸೋಮಗಳನ್ನ ಹಾಕ್ಕೊಂಡು ಕುಣಿತ ಮಾಡ್ತಿದ್ದಾರೆ. ಇದನ್ನೆಲ್ಲ ನೋಡೋಕ್ಕೆ ಒಂಥರ ತುಂಬ ಸಖತ್ತಾಗಿ ಅನ್ನಿಸ್ತಿದೆ. ಬಟ್ ಸ್ಟಿಲ್ ಅದನ್ನು ಡೈರೆಕ್ಟಾಗಿ ನೋಡ್ತಿದ್ರೆ ಇನ್ನೂ ಒಂದು ಕಡೆ ಭಯ ಆಗುತ್ತೆ ಗೈಸ್, ಡೈರೆಕ್ಟಾಗಿ ನೋಡೋಕ್ಕೆ. ತೇರು ಡಿಸೈನಲ್ಲೇ ಸೇಮ್ ಆರತಿ ಮಾಡ್ಕೊಂಡು ಬಂದಿದ್ದಾರೆ. ತುಂಬ ಚೆನ್ನಾಗಿ ಕಾಣ್ತಿದೆ ಅಲ್ವಾ? ಅಮ್ಮನ ಕರ್ಕೊಂಡು ತೇರು ಸುತ್ತ 3 ಸುತ್ತು ಸುತ್ತುತ್ತಿದ್ದಾರೆ. ಅವ್ರ ಹಿಂದೆ ಆರತಿ ಎತ್ಕೊಂಡಿರೋರು ಎಲ್ಲರೂ ಕೂಡ ಅವರು ಕೂಡ 3 ಸುತ್ತು ಸುತ್ತಬಿಟ್ಟು ಆಮೇಲೆ ಈ ಕಡೆ ಬರ್ತಾರೆ ಗೈಸ್. ಅವಳಿ ಜೋಳಿ ಮಕ್ಕಳಾಗ್ಲಿ ಅಂತ ಏನು ಹಾಕ್ಬೇಕಂತಲ್ವಾ, ಕಳ್ಸದ ಹತ್ರ ಹಾಕ್ಬೇಕಂತೆ. ಅಮ್ಮನ್ನ ತೇರೊಳಗಡೆ ಕೂರಿಸ್ತಿದ್ದಾರೆ ಗೈಸ್. ಇವಾಗ ಇನ್ನೇನು ತೇರು ಎಳಿತಾರೆ. ತೇರು ಎಳಿಯೋಕ್ಕೂ ಮುಂಚೆ ಎಲ್ಲರ ಕೈಲೂ ಬಾಳೆಹಣ್ಣು ಇಟ್ಕೊಂಡಿರ್ತಾರೆ. ಅವ್ರಿಗೆ ಏನೇ ಮನಸ್ಸಲ್ಲಿದ್ದರೂ ಅದನ್ನು ಅರ್ಕೆ ಮಾಡಿಕೊಂಡು ತೇರಿಗೆ ಹೊಡಿತಾರೆ. ಅದೊಂಥರ ನಂಬಿಕೆ ಇದೆ ಅಲ್ಲಿ. ಏನು ಅಂದ್ಕೊಂಡು ಆ ಥರ ಹೊಡಿತಾರೆ, ಅದು ಬೇಗನೆ ಅಮ್ಮ ನಡೆಸ್ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಸೊ ಆ ಥರ ಮಾಡ್ತಿದ್ದಾರೆ. ತೇರು ಎಳಿತಿದ್ದಾರೆ ಗೈಸ್. ಇವಾಗ ಊರಲ್ಲಿ ಯಾರ್ಯಾರು ಜನ ಇರೋದಲ್ಲ ಎಲ್ಲರೂ ಸೇರಿಕೊಂಡು ಎಳಿಯೋದನ್ನು ನಾವು ಕೂಡ ಹೇಳ್ತಿದ್ದೀವಿ. ಬಟ್ ವಿಡಿಯೋ ಶೂಟ್ ಮಾಡೋದು ಯಾರೂ ಇರಲಿಲ್ಲ, ಸೊ ಅದಕ್ಕೆ ಸ್ವಲ್ಪ
ತೇರು ಎಳಿತಿದ್ದಾರೆ. ಅಮ್ಮ ಅವ್ರ ತವ್ರ ಮನೆಗೆ ಹೋಗ್ತಿದ್ದಾರೆ ಅಂತ ಹೇಳ್ತಾರೆ. ಈ ಕಡೆಯಿಂದ ಆ ಕಡೆ ಹೋಗೋವರೆಗೂ ತುಂಬ ಈಸಿಯಾಗಿ ಹೋಗ್ತಾರೆ. ಬಟ್ ಆ ಕಡೆಯಿಂದ ಮತ್ತು ವಾಪಸ್ ದೇವಸ್ಥಾನದ ಹತ್ರ ಬರೋಕ್ಕೆ ತುಂಬ ಹಠ ಮಾಡಿ ತುಂಬ ಟೈಮ್ ಹಿಡಿತಾರೆ. ಇವ್ರ ಮೇಲೆ ಗೈಸ್ ದೇವ್ರು ಬರೋದು. ನಮ್ಮ ಪಾಪ ಅವ್ರ ಹತ್ರ ಹೋಗ್ಬಿಟ್ಟಿದ್ದಾಳೆ, ಬರ್ತಾನೆ ಇಲ್ಲ. ನಮ್ಮ ಪಾರ್ಟ್ನರ್ ನೋಡಿ ಪಾಪು ನೆಗ್ಲಿ ಮೇಲೆ ಕೂರಿಸ್ಕೊಂಡು ಜಾತ್ರೆ ತೋರ್ಸೋಕ್ಕೆ ಅಂತ ಕರ್ಕೊ ಹೋಗ್ತಿದ್ದಾರೆ. ಕೊಂಡಕ್ಕೆ ಬೆಂಕಿ ಹಚ್ಚಿದ್ದಾರೆ. ಇವಾಗ ತೇರು ಬಂದ ತಕ್ಷಣ ಕೊಂಡ ಎಲ್ಲ ಎಳಿತಾರೆ. ಅದಾದಮೇಲೆ ಯಾರ್ಯಾರು ಆರತಿ ಎತ್ಕೊಂಡಿರ್ತಾರೆ, ದೇವ್ರು ಎತ್ಕೊಂಡಿರ್ತಾರೆ ಅವರೆಲ್ಲ ಕೊಂಡ ತುಳಿಯೋಕ್ಕೆ ಅಂತ ಹೋಗ್ತಾರೆ. ಇವಾಗ ವೇಟ್ ಮಾಡಿ ನೋಡ್ಬೇಕು ಇವಾಗ ಹೆಂಗಿರುತ್ತೆ ಆ ಎಕ್ಸ್ಪೀರಿಯನ್ಸ್ ಅಂತ. ಬೆಂಕಿ ಎಳಿತಿದ್ದಾರೆ ಗೈಸ್. ಇವಾಗ ಬೆಂಕಿ ಎಳೆದು ಮುಂತಾಗಿದ ತಕ್ಷಣ ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಇವಾಗ ಕೊಂಡ ತುಳಿಯೋಕೆ ಅಂತ ಎಲ್ಲರೂ ಬರ್ತಾರೆ.
ಬರಲೇ ಇಲ್ಲ ಕಣ್ರಲ್ಲ. ಅಕ್ಕ ಮತ್ತು ನಮ್ಮ ಪಾರ್ಟ್ನರ್ ಇಬ್ಬರು ಕೂಡ ಮೂರು ಸರಿ ಕೊಂಡ ತುಳಿದಿದ್ದಾರೆ ಪಾಪ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ಪಾರ್ಟ್.